ಚುನಾವಣೆಗೆ ಹತ್ತಿರವಾಗುತ್ತಿದ್ದಂತೆ ಮಂಡ್ಯ ಲೋಕ ಅಖಾಡ ಕೂಡ ರಂಗೇರ್ತಾ ಇದೆ. ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟು ಕೊಡುವ ಬದಲು ಬಿಜೆಪಿ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸುವಂತೆ ಹೈಕಮಾಂಡ್ ಮೇಲೆ ಜಿಲ್ಲೆಯ ನಾಯಕರು ಒತ್ತಡ ಹೇರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕಾರ್ಯಕಾರಿಣಿ ಸಭೆ ನಡೆಸಿ ತೀರ್ಮಾನ ಕೂಡ ಮಾಡಿದ್ದಾರೆ. ಲೋಕಸಭಾ ಚುನಾವಣೆಗೆ ಕೆಲವು ತಿಂಗಳು ಮಾತ್ರ ಬಾಕಿ. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಕ್ಷೇತ್ರ ಹಂಚಿಕೆ ಮಾತುಕತೆ ನಡೆಸಿದೆ. 5 ಕ್ಷೇತ್ರಗಳನ್ನ ಬಿಟ್ಟು ಕೊಡುವಂತೆ ಬಿಜೆಪಿ ಮುಂದೆ ದಳಪತಿಗಳು ಬೇಡಿಕೆ ಇಟ್ಟಿದ್ದಾರೆ. ಅದರಲ್ಲೂ ಮಂಡ್ಯ ಹಾಸನವನ್ನ ಜೆಡಿಎಸ್ಗೆ ನೀಡುವಂತೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಆದ್ರೆ ಇದಕ್ಕೆ ಸವಾಲೊಡ್ಡಿರೋ ಮಂಡ್ಯ ಜಿಲ್ಲೆಯ ಬಿಜೆಪಿ ನಾಯಕರು ಕ್ಷೇತ್ರವನ್ನ ಬಿಜೆಪಿಯೇ ಉಳಿಸಿಕೊಳ್ಳಲು ಒತ್ತಡ ಹಾಕ್ತಿದ್ದಾರೆ. ಈ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲೆ ಪಾಂಡವಪುರದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಮಹತ್ವದ ಸಭೆ ಕೂಡ ನಡೆಸಿದ್ದಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಕಾರ್ಯಕಾರಿಣಿ ಸಭೆ ನಡೆಸಿ ಸಾಕಷ್ಟು ಚರ್ಚೆ ನಡೆಸಲಾಗಿದೆ. ಸಭೆಯಲ್ಲಿ ಮಾಜಿ ಶಾಸಕರಾದ ಪ್ರೀತಂ ಗೌಡ, ರಾಮದಾಸ್ ಕೂಡ ಪಾಲ್ಗೊಂಡಿದ್ರು. ಈ ವೇಳೆ ಮಾತನಾಡಿದ ಪ್ರೀತಂ ಗೌಡ, ಕಾರ್ಯಕರ್ತರು ಮಂಡ್ಯ ಸೀಟ್ ಕೇಳ್ತಾ ಇದ್ದಾರೆ, ರಾಜ್ಯ ನಾಯಕರನ್ನ ಭೇಟಿ ಮಾಡಿ ಮಾತನಾಡ್ತೇನೆ ಎಂದ್ರು. ವೈಯಕ್ತಿಕ ವಿಶ್ವಾಸವನ್ನು ಮೀರಿ ನಮಗೆ ಪಕ್ಷ ಬೇಕು, ಆ ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನೋ ಭಾವನೆ ಬರಬೇಕು ಅಂತ ಹೇಳಿದ್ರೆ ನಮ್ಮೆಲ್ಲರ ಮನಸ್ಥಿತಿ ಒಂದೇ ರೀತಿ ಇರಬೇಕು. ಆ ಮನಸ್ಥಿತಿ ಸಮಾಜವನ್ನು ಕಟ್ಟೋ ರೀತಿಯಲ್ಲಿ ಇರಬೇಕು. ಮತ್ತು ಏನು ಕುಟುಂಬ ರಾಜಕಾರಣ ನಡೀತಾ ಇದೆ ಇಡೀ ದೇಶದಲ್ಲಿ, ಆ ರಾಜ್ಯದಲ್ಲೂ ಸೇರಿದಂತೆ ಮಂಡ್ಯದಲ್ಲೂ ಸೇರಿದಂತೆ ಪ್ರತಿ ಭಾಗದಲ್ಲೂ ಏನು ಕುಟುಂಬ ರಾಜಕಾರಣ ನಡೀತಿದೆ, ಆ ಕುಟುಂಬದ ರಾಜಕಾರಣದ ವಿರುದ್ಧ ನಮ್ಮ ಸಂಕಲ್ಪ ಇರಬೇಕು. ಇನ್ನು ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರೋ ಜೆಡಿಎಸ್ ಮಂಡ್ಯ ಕ್ಷೇತ್ರ ನಮ್ಮ ಪಾಲಾಗುತ್ತೆ ಎಂಬ ವಿಶ್ವಾಸದಲ್ಲಿದೆ. ಈ ನಿಟ್ಟಿನಲ್ಲಿ ಅಭ್ಯರ್ಥಿಯನ್ನ ನಿಲ್ಲಿಸಲು ತಯಾರಿ ಮಾಡ್ತಿದೆ. ಮತ್ತೊಂದು ಕಡೆ ಬಿಜೆಪಿಗೆ ಬೆಂಬಲ ಸೂಚಿಸಿರೋ ಸಂಸದೆ ಸುಮಲತಾ ಕೂಡ ಮಂಡ್ಯ ಬಿಜೆಪಿ ಟಿಕೆಟ್ಗಾಗಿ ಸಾಕಷ್ಟು ಲಾಬಿ ನಡೆಸುತ್ತಿದ್ದಾರೆ. ತನಗೆ ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಸಂಸದೆ ಸುಮಲತಾ ಪರ ಮಾಜಿ ಸಚಿವ ನಾರಾಯಣ್ ಗೌಡ ಕೂಡ ಬ್ಯಾಟ್ ಬೀಸಿದ್ದಾರೆ. ಸುಮಲತಾ ಅವರು ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಜೊತೆ ಎಲ್ಲ ಬಂದು ನಮಗೆಲ್ಲ ಒಂದು ಸಹಕಾರ ನೀಡುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಅದಕ್ಕಾಗಿ ಅವ್ರಿಗೆ ಕೊಟ್ಟರು ತಪ್ಪೇನಿದೆ ಅನ್ನೋದನ್ನು ನಾವು ಹೇಳಲಿಕ್ಕೆ ಬಯಸೋದು. ಈಗ ನಮ್ಮ ಪ್ರೀತಮ್ ಗೌಡ್ರು ಹೇಳಿದಾಗೆ ಯಾರಿಗಾರು ಕೊಡಲಿ, ಬಿ ಜೆ ಪಿಯವರು ಕೊಡಲಿ ಅನ್ನೋದೊಂದು ನಮ್ಮ ಡಿಮ್ಯಾಂಡು. ಅದನ್ನು ಹೈಕಮಾಂಡ್ ಹತ್ರ ನಾವು ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ, ಮಾತಾಡ್ತೀವಿ. ನಿಮ್ಮ ಅಭಿಪ್ರಾಯಗಳು ಏನು ಅಂತ ಕೇಳಿದ್ರು. ಇಲ್ಲ, ನಾನು ಮಂಡ್ಯದಲ್ಲಿ ನಾನು ಸ್ಟಿಕಣ್ಣಾಗಿರ್ತೀನಿ, ನಾನು ಬೇರೆ ಕಡೆ ಎಲ್ಲೂ ಹೋಗಲ್ಲ ಅಂತೇಳಿ ಅವರು ಹೇಳಿದ್ದಾರೆ. ಒಟ್ಟಾರೆ ಮೈತ್ರಿ ಟಿಕೆಟ್ ಘೋಷಣೆಗೂ ಮೊದಲೇ ಮಂಡ್ಯದಲ್ಲಿ ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರು ನಮಗೆ ಟಿಕೆಟ್ ನೀಡಬೇಕು ಎಂದು ಒತ್ತಾಯ ಹಾಕ್ತಿದ್ದಾರೆ. ಸದ್ಯ ಟಿಕೆಟ್ ಯಾರ ಪಾಲಾಗುತ್ತೆ ಕಾದ್ ನೋಡಬೇಕು. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ. ಈ ನಡುವೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಮತ್ತೆ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಹೆಸರು ಮುಂಚೂಣಿಗೆ ಬಂದಿದೆ. ಸಿಎಂ ಇದೀಗ ಗ್ರೌಂಡ್ ರಿಪೋರ್ಟ್ ಪಡೆಯೋಕೆ ಮುಂದಾಗಿದ್ದಾರೆ. ಇದಕ್ಕಾಗಿ ಮಾಜಿ ಹಾಗೂ ಹಾಲಿ ಶಾಸಕರಿಗೆ ಟಾಸ್ಕ್ ಕೊಟ್ಟಿದ್ದಾರೆ. ಮೈಸೂರು ಕೊಡಗು ಲೋಕಸಭಾ ಚುನಾವಣೆ ಸದ್ಯ ರಾಜ್ಯ ರಾಜಕಾರಣದ ಕೇಂದ್ರ ಬಿಂದು. ಗೆಲುವಿನ ತವಕದಲ್ಲಿರುವ ಹಾಲಿ ಸಂಸದ ಪ್ರತಾಪ್ ಸಿಂಹನನ್ನ ಮಣಿಸೋದಕ್ಕೆ ಕೈಪಡೆ ಸಜ್ಜಾಗಿದೆ. ಸದ್ಯ ತಂದೆಗಾಗಿ ಕ್ಷೇತ್ರ ತ್ಯಾಗ ಮಾಡಿರೋ ಪುತ್ರ ಯತೀಂದ್ರಗೆ ರಾಜಕೀಯ ಭವಿಷ್ಯವನ್ನ ರೂಪಿಸಲು ಸಿಎಂ ತಯಾರಿಯನ್ನ ನಡೆಸಿದ್ದಾರೆ. ಮಗನ ಭವಿಷ್ಯಕ್ಕೆ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನ ಪಡೆದುಕೊಳ್ಳಲು ಮುಂದಾಗಿದ್ದು, 8 ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಹೀಗಾಗಿಯೇ ಸಿಎಂ ಸಿದ್ದರಾಮಯ್ಯ ಮೊನ್ನೆಯಷ್ಟೇ ಮೈಸೂರಿಗೆ ಬಂದಿದ್ದ ವೇಳೆ ಹಾಲಿ ಮಾಜಿ ಶಾಸಕರಿಂದ ಅಭಿಪ್ರಾಯವನ್ನ ಸಂಗ್ರಹಿಸಿದ್ದಾರೆ. ಮುಂದಿನ ಬಾರಿ ಮತ್ತೆ ಮೈಸೂರಿಗೆ ಬಂದ ವೇಳೆ ಅಂಕಿ ಅಂಶ ಸಮೇತ ಮಾಹಿತಿಯನ್ನ ನೀಡುವಂತೆ ಟಾಸ್ಕ್ ನೀಡಿದ್ದಾರೆ. ಅದರಲ್ಲೂ ಜಾತಿವಾರು ಲೆಕ್ಕಾಚಾರದ ಸಂಪೂರ್ಣ ಮಾಹಿತಿಯನ್ನ ನೀಡುವಂತೆ ಸಿಎಂ ಶಾಸಕರು ಹಾಗೂ ಮಾಜಿ ಶಾಸಕರಿಗೆ ಟಾಸ್ಕ್ ನೀಡಿದ್ದಾರೆ. ಇನ್ನು ಕ್ಷೇತ್ರದಲ್ಲಿ ಜೆಡಿಎಸ್ ಬಿಜೆಪಿ ಹೊಂದಾಣಿಕೆ ಕಾರಣ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಕಣಕ್ಕೆ ಇಳಿಸೋದಕ್ಕೆ ಸೂಕ್ತ ಸಮಯ ಅಲ್ಲ ಅಂತ ಕೆಲವರು ಸಲಹೆ ನೀಡಿದ್ದಾರೆ. ಆದರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವನ್ನ
ಕೈವಶಕ್ಕೆ ಪಡೆಯಬೇಕು. ತವರಿನಲ್ಲಿ ಗೆದ್ರೆ ವರ್ಚಸ್ಸು ಹೆಚ್ಚಿರುತ್ತೆ ಅನ್ನೋ ಕಾರಣಕ್ಕಾಗಿ ಸಿಎಂ ಪುತ್ರನನ್ನ ಕಣಕ್ಕೆ ಇಳಿಸಲು ಚಿಂತಿಸಲಾಗ್ತಾ ಇದೆ. ಆದ್ರೆ ಕ್ಷೇತ್ರದಲ್ಲಿ ಒಕ್ಕಲಿಗ ಮತಗಳೇ ಹೆಚ್ಚು ಇರೋ ಕಾರಣ ಆ ಸಮಾಜದ ಅಭ್ಯರ್ಥಿಯನ್ನೇ ಕಣಕ್ಕೆ ಇಳಿಸಬೇಕು ಅಂತ ಕೂಡ ಸಲಹೆಯನ್ನ ಕೆಲವರು ನೀಡಿದ್ದಾರಂತೆ. ಒಟ್ನಲ್ಲಿ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಸಿಎಂ ಪುತ್ರ ಚುನಾವಣೆ ಅಖಾಡಕ್ಕೆ ಇಳಿತಾರೆ ಅನ್ನೋ ವಿಚಾರಕ್ಕೆ ಸಾಕಷ್ಟು ಸುದ್ದಿ ಆಗ್ತಾ ಇದೆ. ಆದ್ರೆ ಒಕ್ಕಲಿಗ ಪ್ರಾಬಲ್ಯ ಇರೋ ಕ್ಷೇತ್ರದಲ್ಲಿ ಯಾರು ಕೈನಿಂದ ಅಭ್ಯರ್ಥಿ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಡಿಕೆ ಸುರೇಶ್ ದೇಶ ವಿಭಜನೆ ಮಾತು ರಾಜ್ಯ ರಾಷ್ಟ್ರ ರಾಜಕಾರಣದಲ್ಲಿ ಬಿರುಗಾಳಿಯನ್ನ ಎಬ್ಬಿಸಿದೆ. ಕಾಂಗ್ರೆಸ್ ಸಂಸದನ ಹೇಳಿಕೆಯನ್ನ ಖಂಡಿಸಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಹೈಡ್ರಾಮಾ ಮಾಡಿದೆ. ವಿರೋಧ ಹೆಚ್ಚಾಗ್ತಾ ಇದ್ದಂತೆ ನಾನು ಹಾಗೆ ಹೇಳೇ ಇಲ್ಲ ಅಂತ ಸಂಸದರು ಯೂ ಟರ್ನ್ ಹೊಡೆದಿದ್ದಾರೆ. ದಂಡೆತ್ತಿ ಬಂದಿದ್ದ ಬಿಜೆಪಿ ಕಾರ್ಯಕರ್ತರು ಡಿಕೆ ಸುರೇಶ್ ನಿವಾಸ ಮುತ್ತಿಗೆಗೆ ಯತ್ನ. ಸಂಸದರ ವಿರುದ್ಧ ಧಿಕ್ಕಾರ, ರಾಜೀನಾಮೆಯ ಕೂಗು. ಎಂಪಿ ಮನೆಗೆ ನುಗ್ಗುವ ಯತ್ನಕ್ಕೆ ಖಾಕಿ ತಡೆ. ಒಂದೇ ಮಾತರಂ, ಭಾರತ್ ಮಾತಾ ಕಿ ಜೈ ಘೋಷ. ಪ್ರತಿಭಟನಾಕಾರರ ಕುತ್ತಿಗೆ ಪಟ್ಟಿ ಹಿಡಿದು ಎಳೆದಾಟ. ಪೊಲೀಸರಿಂದ ಬಿಡಿಸಿಕೊಳ್ಳಲು ಉದ್ರಿಕ್ತರ ಹೆಣಗಾಟ. ಕೊನೆಗೆ ಎಲ್ಲರನ್ನ ಜೀಪ್ ಬಸ್ಗೆ ತುಂಬಿದ ಪೊಲೀಸರು. ಸಂಸದ ಡಿಕೆ ಸುರೇಶ್ ರವರ ಬೆಂಗಳೂರಿನ ಸದಾಶಿವನಗರ ನಿವಾಸ ಅಕ್ಷರಶಃ ರಣಾಂಗಣವಾಗಿ ಬದಲಾಗಿತ್ತು. ಅಷ್ಟಕ್ಕೂ ಈ ಎಲ್ಲಕ್ಕೂ ಕಾರಣ ಸಂಸದ ಡಿಕೆ ಸುರೇಶ್ ಆಡಿದ ಅದೊಂದು ಮಾತು. ನಾವು ಅದನ್ನ ಮುಂದಿನ ದಿನಗಳಲ್ಲಿ ಖಂಡಿಸಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನು ಇಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತೇಳಿ ನಾನು ಭಾವಿಸ್ತೀನಿ. ಹೌದು, ಸಂಸದರ ಇದೇ ದೇಶ ವಿಭಜನೆಯ ಮಾತಿಗೆ ಕೇಸರಿ ಕಲಿಗಳು ಉರಿದು ಬೀಳ್ತಿದ್ದಾರೆ. ಡಿಕೆ ಸುರೇಶ್ ವಿರುದ್ಧ ಬಿಜೆಪಿ ನಾಯಕರು ದಂಡೆತ್ತಿ ಬಂದಿದ್ರು. ಪ್ರತಿಭಟನೆ ಕಾವೇರ್ತಿದ್ದಂತೆ ಅಲರ್ಟ್ ಆದ ಪೊಲೀಸರು ಸುಮಾರು 50ಕ್ಕೂ ಹೆಚ್ಚು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದರು. ಪೊಲೀಸರು ನಮ್ಮ ಮೇಲೆ ಹಲ್ಲೆ ಮಾಡಿ ಕೈ ಕಾಲಿಗೆ ಪೆಟ್ಟು ಮಾಡಿದ್ದಾರೆ ಅಂತ ಹೋರಾಟಗಾರರು ಕಿಡಿಕಾರಿದ್ರು. ಸುರೇಶ್ ವಿರುದ್ಧ ದೊಡ್ಡ ಮಟ್ಟ ಪ್ರತಿಭಟನೆ ಮಾಡ್ತಿದ್ರೆ, ಆದ್ರೆ ಪೊಲೀಸರು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ, ಹೊಡೆದಿದ್ದಾರೆ, ರಕ್ತ ಬಂದಿದೆ. ಇದು ಡಿಕೆ ಸುರೇಶ್ ಅವರೇ ಮಾಡ್ತಿದ್ರು. ಸರ್ಕಾರ ಪೊಲೀಸರ ಮುಖಾಂತರ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂತ ಪ್ರಯತ್ನ ಮಾಡ್ತಾರೆ. ದೇಶವನ್ನು ಹೊಡೆಯುವಂತ ಹೇಳಿಕೆ ನೀಡಿದ ಡಿಕೆ ಸುರೇಶ್ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ಪೊಲೀಸರ ಮುಖಾಂತರ ದೌರ್ಜನ್ಯ ಮಾಡಿದ್ದಾರೆ. ಇದು ರಾವಣ ರಾಜ್ಯ ಆಗ್ಬಿಟ್ಟಿದೆ. ನಾವು ಭಾರತ ಮಾತೆ ಜೈ ಎಂದು ವಿರೋಧ ಮಾಡ್ತಾರೆ. ಡಿಕೆ ಸುರೇಶ್ ಈ ದೇಶನ ವಿಭಜನೆ ಮಾಡಬೇಕು ಅಂತಾರೆ. ನಾವು ಅಖಂಡ ಭಾರತ ಕನಸನ್ನು ನೋಡುವಂತವ್ರು, ಅಖಂಡ ಭಾರತ ಕನಸನ್ನು ನೋಡುವಂತ ನಮಗೂ ವಿರುದ್ಧ ಇವತ್ತು ನಮ್ಮನ್ನ ಎಳೆದು ಬಸ್ ಹಾಕ್ತಾರೆ, ನಮ್ಮನ್ನ ಅರೆಸ್ಟ್ ಮಾಡ್ತಾರೆ.
ಸಾರ್ವಜನಿಕ ಜಾಗದಲ್ಲಿ ನಮ್ಮನ್ನ ನಿಂತ್ಕೋಬಾರ್ದು ಅಂತಾರೆ. ಇದೇನು ರಾವಣ ರಾಜ್ಯನಾ? ಇನ್ನು ದೇಶ ವಿಭಜನೆ ಕಿಚ್ಚು ಹೆಚ್ಚಾಗ್ತಿದ್ದಂತೆ ಸಂಸದ ಸುರೇಶ್ ಯೂ-ಟರ್ನ್ ಹೊಡೆದ್ರು. ನಾನು ಹಾಗೆ ಹೇಳೇ ಇಲ್ಲ, ಬಿಜೆಪಿಯವರು ನನ್ನ ಹೇಳಿಕೆ ತಿರುಚಿದ್ದಾರೆ ಅಂತ ಗುಡುಗಿದ್ರು. ಬಿಜೆಪಿಯವರು ನನ್ನ ಹೇಳಿಕೆನ ತಿರ್ಚ್ತಾ ಇದ್ದಾರೆ. ನಾನೆಲ್ಲೂ ಹೇಳಲೇ ಇಲ್ಲ ಈ ದೇಶ ವಿಭಜನೆ ಆಗಬೇಕು ಅಂತ ಎಲ್ಲೂ ಹೇಳಲೇ ಇಲ್ಲ. ಅವರು ವಿಭಜನೆಯ ವಸ್ತುನೆಲ್ಲ ಹೋಗ್ತಾ ಇದ್ದಾರೆ. ಅವರು ಬೇರೆ ರಾಜಕಾರಣ ಮಾಡ್ಲಿಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಮುತ್ತಿಗೆ ಹಾಕಲು ಯತ್ನಿಸಿದವರನ್ನ ವಶಕ್ಕೆ ಪಡೆದ ಪೊಲೀಸರು ಡಿಕೆ ಸುರೇಶ್ ನಿವಾಸಕ್ಕೆ ಭಾರಿ ಭದ್ರತೆ ನೀಡಿದ್ದಾರೆ. ವಿವಾದ ಯಾವ ಹಂತಕ್ಕೆ ಹೋಗಲಿದೆ ಕಾದು ನೋಡಬೇಕಾಗಿದೆ. ಬರೋಬ್ಬರಿ 1 ವರ್ಷದ ಹಿಂದೆ ಸಚಿವ ಸತೀಶ್ ಜಾರಕಿಹೊಳಿ ಒಂದು ಹೇಳಿಕೆಯನ್ನ ನೀಡಿದ್ರು. ಆ ಟೈಮಲ್ಲಿ ಆ ಹೇಳಿಕೆ ರಾಜ್ಯದಲ್ಲಿ ಸಾಕಷ್ಟು ವಿವಾದವನ್ನ ಕ್ರಿಯೇಟ್ ಮಾಡಿತ್ತು. ಕಾಂಗ್ರೆಸ್ಗೂ ತಲೆನೋವು ತಂದಿತ್ತು. ಈಗ ಅದೇ ಹೇಳಿಕೆ ಸತೀಶ್ ಜಾರಕಿಹೊಳಿಗೆ ಸಂಕಷ್ಟ ಎದುರಾಗುವಂತೆ ಮಾಡಿದೆ. ಸಚಿವ ಸತೀಶ್ ಜಾರಕಿಹೊಳಿ ನೀಡಿದ್ದ ಒಂದೇ ಒಂದು ಹೇಳಿಕೆ ಈಗ ಅವರಿಗೆ ಕಾನೂನು ಸಂಕಷ್ಟ ಎದುರಾಗುವಂತೆ ಮಾಡಿದೆ. ಕಳೆದ ವರ್ಷ ಬೆಳಗಾವಿಯ ನಿಪ್ಪಾಣಿಯಲ್ಲಿ ಹಿಂದೂ ಪದದ ವಿಚಾರದ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ವಿವಾದಾತ್ಮಕ ಹೇಳಿಕೆ ನೀಡಿದ್ರು. ಈ ಕೇಸ್ 1 ವರ್ಷದಿಂದಲೂ ಕೋರ್ಟ್ನಲ್ಲಿತ್ತು. ಈಗ ಕೋರ್ಟ್ ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಬಹುದು ಅಂತ ಸೂಚನೆ ನೀಡಿದೆ. ಈ ಮೂಲಕ ಬೆಳಗಾವಿ ಸಾಹುಕಾರ್ಗೆ ಕಾನೂನು ಸಂಕಷ್ಟ ಎದುರಾಗಿದೆ. हिंदू धर्म वो धर्म ये धर्म, हिंदू शब्द कहाँ से आ गया? ये हमारा है? पर्शियन का है? पर्शियन का है? ईरान, इराक, कजाकिस्तान, उज्बेकिस्तान, फिर भारत का उधर का क्या संबंध है? फिर आपका कैसा होगा ये हिंदू? चर्चा होना चाहिए. अभी व्हाट्सएप में विकिपीडिया में देखो पर्शियन कहाँ से आ गया शब्द, आपका नहीं है. फिर आपको इतने उसको ऊपर बिठा के क्यों आपका नहीं है वो शब्द? फिर उसका मीनिंग आपको समझ में आ गया तो आपके अब शर्म आ जाएंगे. हिंदू का जो मीनिंग है वो बहुत गंदी है. ये तो मैंने कह रहा हूँ, स्वामी जी ने क्या बोला ना, ये ऑलरेडी वेबसाइट में है. कहीं का धर्म कहीं का शब्द आप ला के हमारे ऊपर ज़बरदस्ती डाल रहे हैं. ಅಂದ ಹಾಗೆ ಕೇಳಿಸ್ಕೊಂಡ್ರಲ್ಲ, ಇದೇ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾಡಿಕೊಂಡಿದ್ದ ಎಡವಟ್ಟು. ಅವತ್ತು ಹಿಂದೂ ಪದ ಅಂದ್ರೆ ಅಶ್ಲೀಲ ಅರ್ಥ ಎಂದಿದ್ರು. ಇದು ಪರ್ಷಿಯನ್ ಪದ, ಬೇರೆಯದ್ದೇ ಅರ್ಥ ಇದೆ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಈ ಪದದ ಬಗ್ಗೆ ಚರ್ಚೆ ಆಗಬೇಕು ಅಂತ ಸ್ಟೇಜ್ ಮೇಲೆ ಸಾವಿರಾರು ಜನರ ಮುಂದೆ ಭಾಷಣ ಮಾಡಿದ್ರು. ಇದು ಬಿಜೆಪಿಗರು ಹಾಗೂ ಹಿಂದೂ ಸಂಘಟನೆಗಳ ಕೆಂಗಣ್ಣಿಗೆ ಗುರಿಯಾಗಿತ್ತು. ದಿಲೀಪ್ ಕುಮಾರ್ ಅನ್ನೋ ವಕೀಲರು ಕೂಡ ಈ ಸಂಬಂಧ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಖಾಸಗಿ ದೂರು ಕೊಟ್ಟು ಕೇಸ್ ದಾಖಲಿಸಿದ್ರು. ಆದರೆ ಈ ದೂರನ್ನ ಮ್ಯಾಜಿಸ್ಟ್ರೇಟ್ ಕೋರ್ಟ್ ವಜಾ ಮಾಡಿತ್ತು. ನಂತರ ಸೆಷನ್ ಕೋರ್ಟ್ಗೆ ಮೇಲ್ಮನವಿ ಹೋಗಿದ್ದ ದಿಲೀಪ್ ಕುಮಾರ್ ಸತೀಶ್ ಜಾರಕಿಹೊಳಿ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು ಅಂತ ಮನವಿ ಮಾಡಿದ್ರು. ಈ ಸಂಬಂಧ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಆದೇಶವೊಂದನ್ನ ನೀಡಿದೆ. ಸೆಕ್ಷನ್ 153, 500 ಅಡಿ ಸತೀಶ್ ಜಾರಕಿಹೊಳಿ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಿ ತನಿಖೆ ನಡೆಸಬಹುದು ಅಂತ ಆದೇಶ ನೀಡಿದೆ. ಈ ಮೂಲಕ ಸಾಹುಕಾರ್ಗೆ ಕಾನೂನು ಸಂಕಷ್ಟ ಎದುರಾಗಿದೆ. ಸದ್ಯ ಈ ಸಂಬಂಧ ಕೋರ್ಟ್ ಟ್ರಯಲ್ ನಡೆಯಲಿದೆ. ಅವರು ಮಾತನಾಡಿದ್ದು ಯಾವ ಉದ್ದೇಶಕ್ಕೆ? ಉದ್ದೇಶಪೂರ್ವಕವಾಗಿ ಹಿಂದೂಗಳನ್ನ ಪ್ರಚೋದನೆ ಮಾಡಿದ್ರ? ಸಂವಿಧಾನವೇ ಹಿಂದೂ ಪದವನ್ನ ಒಪ್ಪಿಕೊಂಡಿದ್ರೆ ಈ ರೀತಿ ಸಾಹುಕಾರ್ ಹೇಳಿದ್ಯಾಕೆ ಅನ್ನೋದರ ತನಿಖೆ ನಡೆದಿದೆ. ಒಟ್ನಲ್ಲಿ ಸಾಹುಕಾರ್ಗೆ ಕಾನೂನು ಸಂಕಷ್ಟ ಎದುರಾಗಿದೆ. ಅದನ್ನು ಹೇಗೆ ಎದುರಿಸ್ತಾರೆ ಕಾದು ನೋಡಬೇಕು.